ಎಷ್ಟೊಂದು ಸ್ಟೂಡೆಂಟ್ಸ್ ನಾನು ಒಂದು ಖುದ್ದು ಸ್ಟೂಡೆಂಟ್ ಆಗಿ ಹೇಳ್ತಿದ್ದೀನಿ. ಹಾಸ್ಟೆಲಲ್ಲಿ ನಮಗೆ ನೆಟ್ಟಿಗೆ ಊಟ ಸಿಗಲ್ಲ. ಅದನ್ನ ತ್ಯಾಗ ಮಾಡ್ತೀವಿ. ಅಪ್ಪ ಅಮ್ಮಂಗೆ ವಾರಕ್ಕೊಂದ್ಸತಿ ಅಪ್ಪ ಅಮ್ಮನೂ ಇಲ್ಲ, ಅವ್ರ ಕೆಲ್ಸದಲ್ಲಿ ಬಿಸಿ. ಒಂದು ಕಾಲ್ ಮಿಸ್ ಆಯ್ತು ಅಂದ್ರೆ ಇನ್ನೂ ಒಂದು ವಾರ ಕಾಲ್ ಇಲ್ಲ. ಮನೆ ಮಠ ಎಲ್ಲ ಬಿಟ್ಟು ಎಷ್ಟೊಂದು ಮಕ್ಕಳು ಬೆಡ್ ಬಂಕರ್ಸ್ ಇದ್ರೆ ಮೇಲ್ಗಡೆ ಕೆಮಿಸ್ಟ್ರಿ ಫಾರ್ಮುಲಾ, ಫಿಸಿಕ್ಸ್ ಫಾರ್ಮುಲಾ, ಬಯಾಲಜಿ ಸೆಲ್ ಡಯಾಗ್ರಾಮ್ಗಳು, ಲೇಬಲಿಂಗ್ ಅದನ್ನ ಹಾಕೊಂಡು ಮಲ್ಕೊಂತಾರೆ. ನಾನು ಮಾತಾಡ್ತಿರೋ ಬರೀ ನೀಟು. ನಂಗೆ KPSC ಇದು ನಂಗೆ ಗೊತ್ತಿಲ್ಲ. ನಾನು ಅದು ವಿಷಯ ನಾನು ಮುಟ್ಟಕ್ಕೆ ಹೋಗಲ್ಲ. ನಂಗೆ ಗೊತ್ತಿರೋದು ನೀಟು JE ಬಗ್ಗೆ. ನಾನು ಮಾಡಿದ JE, ನಾನು ನೀಟು ಇದು ಮಾಡ್ತಿದ್ದೆ. ಬಟ್ ಈ ವಿಷಯ ನೋಡಿದ್ಮೇಲೆ ರಾಜಕೀಯ ಬೇಡ, ಮಕ್ಳಿಗೆ ಫಸ್ಟ್ ಇದನ್ನ ಕೊಡಿ. ಯಾಕಂದ್ರೆ ನಾವು ಅಂತ ಕಷ್ಟಗಳು ನೋಡಿದೀವಿ. ಒಂದು ಇಮೇಲ್ ಬಂದಿತ್ತು, ಒಂದು ಏನು ಯೂಟ್ಯೂಬಲ್ಲಿ ಹೇಳ್ಕೊಡೋವಂಥ ವೆರಿ ನೋನ್ ಇವ್ರು ಬಯಾಲಜಿ ಸರ್ಗೆ ಒಂದು ಇಮೇಲ್ ಬಂದಿತ್ತು. ಸರ್, ನಮ್ಮ ಅಪ್ಪ ನಂದು ಒಂದು ಸೆಕೆಂಡ್ ರಿಪೀಟ್ ಇದು, ಹಂಗಂದ್ರೆ ತಗೊಂಡ್ರೆ ಅವ್ನು ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಇದು 1 LTB ಆಗಿದೆ. ನನ್ನ ಅಪ್ಪ ತುಂಬ ಬಡವ, ಇದ್ದಿದ್ದು 1 ಎಕರೆ ಜಮೀನು. 1 ಎಕರೆ ಜಮೀನು ಅವನು ಮಾರಿ ನಮ್ಮಪ್ಪ ಕೋಟಕ್ಕೆ ಹಾಕಿದ್ರು. ಕೋಟಕ್ಕೆ ಹಾಕಿ ಅದು ಏನು ಫಿಲಿಂಗ್ ಆದಂಗೆ 1 ಲಕ್ಷ ಏನು 1 ರೂಪಾಯಿ ಇದ್ದಂಗೆ ಏರಿಸ್ತಾರೆ. ಒಂದು ಎಕ್ಸಾಮ್, ಏನೊಂದು ಆಲನ್ ಎಕ್ಸಾಮ್, ಅಲ್ಲಿ ಒಂದು ಕೋಚಿಂಗ್ ನಾನು ಕಲಿಯಕ್ಕೆ ಸೇರ್ಬೇಕಂದ್ರೂ ಅಲ್ಲಿ ದುಡ್ಡು ಕೊಟ್ಬಿಟ್ಟು ನಾನು ಎಕ್ಸಾಮ್ ಬರೀಬೇಕು.